ಈ ಇಂಗ್ಲೆಂಡ್ ಅವ್ರಿಗೆ ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ನನ್ಗೂ ನಿನ್ ಬಗ್ಗೆ ಅಷ್ಟೊಂದು ಏನು ಗೊತ್ತಿಲ್ಲ. ಹೇಳು ನಿನ್ ಕತೆ ಏನು? ನಾನು ಸ್ಟೋರಿ ಕೇಳ್ಬೇಕಂದ್ರೆ ಹೋಗು 269 ರನ್ ನೋಡು ಹೋಗು. ಏ ಮಚ್ಚ, ಇದೇ ಮಾತ್ನ ಒಂದ್ಸಲಿ ಇಂಗ್ಲಿಷ್ ಅಲ್ಲಿ ಹೇಳೋ. ಯಾಕೋ ಏನ್ ಚೂಲು ನಿನ್ಗೆ? ಏನಿಲ್ಲ, ಅದು 69 ಅಂತ ಇಂಗ್ಲಿಷ್ ಅಲ್ಲಿ ಕೇಳ್ತಾ ಇದ್ರೆ ಏನೋ ಒಂಥರ ಮಜಾ. ಲೋ ಜಡ್ಡು, ಇದ್ಯಾಕೋ ಜಾಸ್ತಿ ಗಲೀಜಾಯ್ತು ಅನ್ಸ್ತಿಲ್ವಾ ನಿಂಗೆ? ಏ ಬಿಟಾಕೋ ಒಂದು, ನಿನ್ನ ನೋಡ್ದ್ಯಾ 69? 69 ಅಲ್ಲ 269 ಆಯ್ತು ಬಿಡೋ. ಎಷ್ಟೋ ಒಂದು, ಇಷ್ಟಕ್ಕೆಲ್ಲ ಯಾಕೋ ಇಷ್ಟು ಖುಷಿ ಪಡ್ತೀಯ? ಮತ್ತೆ ಖುಷಿ ಪಡ್ದೆ ಇನ್ನೇನು? ನಿಂತರ ಏನ್ 2 ರನ್ ಹೊಡೆದಿವನ ನಾನು? ಲೋ ಕಪ್ಪಿ ನನ್ ಮಗನೆ, ನಾನ್ ಔಟ್ ಆಗಿದ್ದಕ್ಕೆ ನೀನ್ ರನ್ ಹೊಡೆದಿರೋದು. ನಾನ್ ಔಟ್ ಆಗದೆ ಇದ್ದಿದ್ರೆ ಈ 260 ಎಲ್ಲ ಹೆಂಗೋ ಹೊಡಿತಿದ್ದೆ ನೀನು. ಯಾಕೋ ಏನು ರಾಹುಲ್ ಮಾತು ಸತ್ಯ ಅನ್ಸ್ತದೆ ನಂಗೆ. ಸರಿ ಬಿಡು, ಅವಂಗ ಡೈಲಿ ಜಲ್ದಿ ಔಟ್ ಆಗಕ್ ಕೇಳು. ನಾನು 69 269 ಡೈಲಿ ಹೊಡಿತೀನಿ. ಮಚ್ಚ, ಈ ತರ ಲೆಕ್ಕ ಹೋದ್ರೆ ಆ ಇಂಗ್ಲೆಂಡ್ ಬೋಳಿ ಮಕ್ಕಳು ಬೇಗ ಬೇಗ ಔಟ್ ಆಗವ್ರೆ. ಆ ರೂಟ್ ಬಡ್ಡಿ ಮಗ ಏನಾರು 300 ರನ್ ಹೊಡ್ಬಿಟ್ರೆ ಏನ್ ಕನ್ಫ್ಯೂಸಿಂಗ್ ಆಯ್ತು. ಈ ತರ ಹೋದ್ರೆ ಔಟ್ ಆದವ್ರನ್ನ ಔಟ್ ಮಾಡಬಾರ್ದು, ಔಟ್ ಆಗದೆ ಇರೋರ್ನ ಔಟ್ ಮಾಡ್ಬೇಕು. ನಂಗೇನು ಅರ್ಥ ಆಗ್ಲಿಲ್ಲ. ಏನೋ ಬಿಡು, ಸರಿಯಾಗಿ ಹೇಳಿರ್ತೀಯ ನೀನು. ನಿಮ್ ಬಾಯಿಗೆ ಮಣ್ಣ ಅಕ್ಕ. ಹೋಗ್ ಮ್ಯಾಚ್ ಗೆಲ್ಲಿ ಅಂದ್ರೆ ನನ್ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟಿದ್ದೀರಾ. ಅಣ್ಣ, ಓದ್ ವಿಡಿಯೋಲಿ ಧೋನಿ ಅಣ್ಣ ಕಾಲ್ ಮಾಡಿದ್ರಲ್ಲ, ಯಾಕೆ ಪಿಕ್ ಮಾಡಿಲ್ಲ ನೀನು? ಲೋ ಯಾವಲ್ಲ ಧೋನಿ, ಹೋಗ್ ಮತ್ತೆ ಕಾಲ್ ಮಾಡಕ್ ಹೇಳು. ನನ್ನ ಹತ್ರ ಬರೀ ಇನ್ಕಮಿಂಗ್, ಔಟ್ ಗೋಯಿಂಗ್ಗೆ ಬ್ಯಾಲೆನ್ಸ್ ಇಲ್ಲ. ಸೂರಜ್, ಹೋಗ್ ವೀಲ್ ಚೇರ್ ತೆಗಬ ನೀನು. ಲೇ ಎದುರ್ಬೇಳೆ, ನಿನ್ ಕೈ ಕಾಲ್ ಮುರ್ದಕ್ಕಲ್ಲ ನಾನು. ಹೇ ಚೈಲ್ಡ್, ವೀಲ್ ಚೇರ್ ನನ್ಗಲ್ಲ ನಿಮ್ಗೆ. ಯಾಕಂದ್ರೆ ಇವತ್ತು ಚೆನ್ನಾಗಿ ಬಾರಿಸ್ತೀನಿ ನಾನು. ಯಾಕೋ ಸ್ವಲ್ಪ ಎದೆನೋ ಆದಂಗೆ ಕಾಣಿಸ್ತಾ ಇದೆ. ಸಿರಾಜನ ನೀನ್ ಕಿತ್ತಾಕು ಇನ್ ವಿಕೆಟ್. ಆಯ್ತು ಗಂಭೀರಣ್ಣ, ಬರ್ತೀನಿ, ಸ್ವಲ್ಪ ಕೆಲಸ ಇದೆ ನಂಗೆ. ಎಲ್ಲಿಗೋ? ಎಲ್ಲಿ ಹೋಯ್ತಿದ್ಯಾ? ಆ ರೂಟ್ ಹೇಳ್ದನಲ್ಲ ವೀಲ್ ಚೇರ್ ಅಂತ, ಅದಕ್ಕೆ ಸ್ವಲ್ಪ BP ಲೋ ಆದಂಗೆ ಕಾಣಿಸ್ತಾ ಇದೆ ನಂಗೆ. ಮುಚ್ಚೋ ಬಾಯಿ, BP DP ಎಲ್ಲ ಚೇಂಜ್ ಮಾಡಾಕ್ತೀನಿ ನಿಂದು. ಇದೆಲ್ಲ ಸರಿ ಇರಲ್ಲ ಅಣ್ಣ. ನೀವೇ ಕಮೆಂಟ್ ಮಾಡಿ ಹೇಳ್ರಪ್ಪ, ಈ ರೂಟ್ ಬಡ್ಡಿ ಮಗ ಎಷ್ಟು ರನ್ ಹೊಡಿತಾನಂತ. ಅದ್ಯಾವ ಪುಣ್ಯಾತ್ಮ ವಿಕೆಟ್ ತೆಗಿತಾನೆ ನಿಂದು.